ಇನ್ನು ಈ ಕಾಡುಗೋಡಿ ಪ್ರಕರಣದಲ್ಲಿ ಮೂವರು ಪೊಲೀಸರ ತಲೆದಂಡ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಮೂವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಎಫ್ಐಆರ್ ದಾಖಲು ವಿಳಂಬ ಮಾಡಿದ್ದಾರೆ. ತಪ್ಪು ಅದು. ಗಮನಕ್ಕೆ ಬಂದ ಕೂಡಲೇ ಮೂವರನ್ನು ಅಮಾನತು ಮಾಡಿದ್ದೀವಿ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಿಪ್ಲೈ ಮಾಡಿರ್ತಕ್ಕಂಥದ್ದು. ಅವರ ಕರ್ತವ್ಯ ಲೋಪ ಇತ್ತು, ಹಾಗಾಗಿ ನಾವು ಈ ರೀತಿ ಕ್ರಮ ತಗೊಂಡಿದ್ದೀವಿ. ಕೆಲವು ಲೋಪಗಳು ಅಧಿಕಾರಿಗಳಿಂದ ಆಗಿದೆ. ಏಪ್ರಿಲ್ 4ನೇ ತಾರೀಕಿನ ಏಪ್ರಿಲ್ 4ನೇ ತಾರೀಕು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ತಕ್ಷಣ ಅವರು ಅನುಮಾನ ಸಾವು ಅಂತ ಡಿಕ್ಲೇರ್ ಮಾಡಿ ಅದನ್ನ ತನಿಖೆಗೆ ಒಳಪಡಿಸಬೇಕಾಗಿದೆ. ಅದನ್ನ UDR ಮಾಡ್ಕೊಂಡು PSI ಅವರು ಅವ್ರ ಹಂತದಲ್ಲೇ ಇಟ್ಕೊಂಡಿದ್ದಾರೆ. ಅದು ತಪ್ಪಿದೆ, ಕಾನೂನು ವಿರುದ್ಧವಾಗಿದೆ. ಪೊಲೀಸ್ ಇನ್ಸ್ಪೆಕ್ಟರು, ಸಬ್ ಇನ್ಸ್ಪೆಕ್ಟರು ಹಾಗೂ ರೈಟರ್ ಯಾರಿದ್ದಾರೆ ಅವ್ರ 3 ಜನಕ್ಕೂ ಇವತ್ತು ಬೆಳಿಗ್ಗೆ ಸಸ್ಪೆಂಡ್ ಮಾಡಿದ್ದೇವೆ. ನೀವು ಮಾಧ್ಯಮದಲ್ಲಿ ಪ್ರಕಟಣೆ ಮಾಡ್ದಂಗೆ ಸ್ವಲ್ಪ ಲೋಪ ಆಗಿದೆ ಇವ್ರ ಕಡೆಯಿಂದ. ಮತ್ತು ಯಾರು A1 ಇದ್ದಾರೆ, A2 ಇದ್ದಾರೆ, ಮೋಹನ್ ಅಂತ ಇರಬೇಕು, ಮತ್ತು ಇನ್ನೊಬ್ಬರು ಪ್ರಿಯಾಂಕಾ ಅಂತ ಇರಬೇಕು, ಅವರು ಕೂಡ ನಾವು ಅರೆಸ್ಟ್ ಮಾಡಿದ್ದೇವೆ. ಇದೇನಿದೆ ಅದು ತನಿಖೆ ಮಾಡ್ತೀವಿ ಮುಂದೆ ಏನೇನು, ಯಾಕಂದರೆ ಕಾಂಟ್ರಡಿಕ್ಟಿಂಗ್ ವರ್ಷನ್ಸ್ ಬರ್ತಾ ಇದೆ. ಇನ್ವೆಸ್ಟಿಗೇಷನ್ ಇಸ್ ಇನ್ ಪ್ರೋಸೆಸ್. ಅದಾದಮೇಲೆ ತಮ್ಮ ತಿಳಿಸ್ತೀವಿ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಈ ಪೊಲೀಸರ ನಿರ್ಲಕ್ಷ್ಯದ ಅಂಶಗಳನ್ನು ನೋಡ್ತಾ ಇದ್ದರೆ ಇದು ಗೊತ್ತಿಲ್ಲದೆ ಮಾಡಿರೋ ತಪ್ಪು ಅಂತ ಅನ್ನಿಸ್ತಾ ಇಲ್ಲ. ಇದು ಉದ್ದೇಶಪೂರ್ವಕವಾಗೇ ಇವರು ನಿರ್ಲಕ್ಷ್ಯ ಮಾಡಿರೋದು ಗೊತ್ತಾಗ್ತಿದೆ. ಹಾಗಾದರೆ ಯಾರ ಒತ್ತಡ, ಯಾರ ಪ್ರಭಾವ, ಹಣದ ಆಮಿಷ ಏನಾದರೂ ಇತ್ತಾ? ಹೀಗೆ ಅನುಮಾನಗಳು ಬರಲ್ವಾ ಅಂತ? ಖಂಡಿತವಾಗಿ ಅರವಿಂದ್, ಯಾಕಂದ್ರೆ ಇಲ್ಲಿ ನಿರ್ಲಕ್ಷ್ಯನಕ್ಕಿಂತ ಹೆಚ್ಚಾಗಿ ಮನುಷ್ಯತ್ವನ ಅವರು ಮರ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಯಾಕಂದ್ರೆ ಅಲ್ಲಿ ಸಾವನ್ನಪ್ಪಿರೋಂಥದ್ದು ಯಾವುದೋ ಒಬ್ಬ ರೌಡಿ ಶೀಟರ್ ಅಲ್ಲ, ಅಥವಾ ಬೇರೆ ಸಮಾಜಕ್ಕೆ ಘಾತಕವಾದಂಥ ಶಕ್ತಿಯನ್ನು ಅಲ್ಲಿ ಹತ್ಯೆಯನ್ನು ಮಾಡಿರಲಿಲ್ಲ. ಆದರೆ ಇಲ್ಲಿ ಹತ್ಯೆ ಆಗಿದ್ದಂಥದ್ದು ಇನ್ನೂ ಕೂಡ ಪ್ರಪಂಚನ ಕಾಣದೇ ಇರುವಂಥ ಸಣ್ಣ ಮಗು. ಆ ಸಣ್ಣ ಮಗು ಹತ್ಯೆ ಆಗಿದೆ ಅಂತ ಹೇಳಿ ತನ್ನ ಮಗುವಿನ ತಂದೆಯೇ ಕಳೆದ 2 ತಿಂಗಳಿಂದ ಹಿರಿಯ ಅಧಿಕಾರಿಗಳಿಗಿರ್ಬೋದು ಮತ್ತು ಪೊಲೀಸ್ ಠಾಣೆಗಿರ್ಬೋದು ಎಲ್ಲ ಕಡೆಯನ್ನು ಕೂಡ ಅಲಿತಾ ಇದ್ದಾನೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಇಟ್ಕೊಂಡು ಅಲಿತಾ ಇದ್ದಾನೆ ಅಂತಂದ್ರೂ ಕೂಡ ಅದನ್ನು ನಿರ್ಲಕ್ಷ್ಯನ ಮಾಡಿರುವಂಥದ್ದು ಸಾಮಾನ್ಯವಾಗಿ ಅನುಮಾನ ಹುಟ್ಟಿಸುವಂಥ ಕಾರಣ ಹಣದ ಆಮಿಷವನ್ನು ಒಡ್ಡಿದ್ದಾರೆ ಅನ್ನೋ ಆರೋಪ. ಯಾಕೆಂದರೆ ಈ ಹಿಂದೆ ಕೂಡ ಪ್ರಿಯಾಂಕಾ ಇರ್ಬೋದು ಮತ್ತು ಮೋಹನ್ಗಿರ್ಬೋದು ಸಾಕಷ್ಟು ಫೈನಾನ್ಷಿಯಲಿ ಬ್ಯಾಕ್ಗ್ರೌಂಡ್ ಇರುವಂಥದ್ದು, ಅವರು ಫೈನಾನ್ಷಿಯಲಿ ಸೌಂಡ್ ಇದ್ದಾರೆ. ಅವರ ಬಳಿಯಲ್ಲಿ ಹಣದ ಆಮಿಷವನ್ನು ಏನಾದ್ರು ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ತನಿಖೆಯಲ್ಲಿ, ಅಂದರೆ ಈಗ ಡಿಪಾರ್ಟ್ಮೆಂಟಲ್ ಎಂಕ್ವೈರಿ ಆಗುತ್ತೆ. ಡಿಪಾರ್ಟ್ಮೆಂಟಲ್ ಎಂಕ್ವೈರಿ ಆದ ಬಳಿಕ ಅದರ ಸತ್ಯಾಸತ್ಯತೆಗಳನ್ನು ಅದೆಲ್ಲ ಕೂಡ ಹೊರಗಡೆ ಬರುವಂಥದ್ದು. ಆದರೆ ಒಂದಂತೂ ಸ್ಪಷ್ಟ, ಏಪ್ರಿಲ್ 4ನೇ ತಾರೀಕು ಮರಣೋತ್ತರ ಪರೀಕ್ಷೆ ವರದಿ ಬಂದಿದೆ. ಅದರಲ್ಲಿ ಇದು ಕೊಲೆ ಅಥವಾ ಅಸಹಜವಾಗಿ ಸಾವು ಸಂಭವಿಸಿದೆ ಅಂತ ಹೇಳಿ ಗೊತ್ತಾದ್ರೂ ಕೂಡ ಇವರು ಯಾಕೆ ಅದನ್ನ FIR ಅನ್ನ ಮಾಡಲಿಲ್ಲ, ತಡವನ್ನ ಮಾಡಿದ್ರು. ಜೊತೆಗೆ ಅಂದ್ರೆ ಈಗಾಗಲೇ ಹೇಳಿದಂತೆ 10 ಅಂಶಗಳಿದಾವೆ. ಅಂದ್ರೆ ಕರ್ತವ್ಯ ಲೋಪ ಮಾಡಿರೋದ್ರಲ್ಲಿ 10 ಅಂಶಗಳಿದೆ. 10 ಅಂಶಗಳು ಕೂಡ ಇವರು ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ ಅನ್ನೋದು, ಮರ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಒಂದು ಆರೋಪಿಗಳ ಬಳಿಯಲ್ಲೇ ಹೇಳಿಕೆಯನ್ನ ಪಡ್ಕೊಳ್ಳುವಂಥದ್ದು, ಆರೋಪಿ ಮಾತುಗಳನ್ನ ನಂಬ್ಕೊಳ್ಳುವಂಥದ್ದು, ಅದಾದ ನಂತರ ಸ್ಥಳ ಪರಿಶೀಲನೆಯನ್ನ ಮಾಡದೇ ಇರುವಂಥದ್ದು, ವಿಲ್ಲದ CCTVಯನ್ನ ವಶಕ್ಕೆ ತೆಗೆದುಕೊಳ್ಳದೆ ಇರುವಂಥದ್ದು, ಇದೆಲ್ಲ ಕೂಡ ಸಂಪೂರ್ಣವಾಗಿ ನೆಗ್ಲಿಜೆನ್ಸ್ ಅನ್ನ ತೋರಿಸಿದೆ. ಮತ್ತು ಬೇರೆ ಯಾವ ವಿಚಾರಕ್ಕಾಗಿ ಈ ರೀತಿಯ ನೆಗ್ಲಿಜೆನ್ಸ್ ನ ಕಾರಣ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನಗಳನ್ನ ಈಗ ಡಿಪಾರ್ಟ್ಮೆಂಟಲ್ ಎಂಕ್ವೈರಿಯಲ್ಲಿ ಗೊತ್ತಾಗುವಂಥದ್ದು. ಅರವಿಂದ್.